ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಗ್ಲಿಷ್ ಸ್ಕಿಲ್ಸ್ ಲೆಸನ್ಸ್ಗಳಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇದನ್ನು ಸ್ಟಾರ್ಟ್ ಮಾಡಬೇಕು. ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದರೆ ವಿವರಿಸುವ ಶಬ್ದಗಳು. ಡಿಸ್ಕ್ರೈಬಿಂಗ್ ವರ್ಡ್ಸ್ ಇದಕ್ಕೆ ಇಂಗ್ಲೀಷ್ನಾಗ ಇನ್ನೊಂದು ವರ್ಡ್ ಇದೆ ಅಡ್ಜೆಕ್ಟಿವ್ಸ್, ಮತ್ತು ಕನ್ನಡದೊಳಗೆ ವಿವರಿಸುವ ಶಬ್ದಗಳಿಗೆ ಇನ್ನೊಂದು ಶಬ್ದ ಇದೆ ವಿಶೇಷಣಗಳು. ಒಂದು ವಾಕ್ಯದಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದರೆ ವಿವರಿಸುವ ಶಬ್ದಗಳು ನೇಮಿಂಗ್ ವರ್ಡ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ನೇಮಿಂಗ್ ವರ್ಡ್ಸ್ ಅಂದರೆ ಯಾವ್ಯಾವ ಇರ್ಬೋದು? ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಸ್ಥಳ ಇರ್ಬೋದು, ಪ್ರಾಣಿ, ಪಕ್ಷಿ, ಗಿಡ ಯಾವುದಾದ್ರು ಇರ್ಬೋದು. ಇದ್ರ ಬಗ್ಗೆ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ ಅಡ್ಜೆಕ್ಟಿವ್ಸ್ ವಿವರಣೆ ಕೊಡ್ತಾವೆ. ಈಗ ಒಂದು ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಇದನ್ನು ಯಾವ ಥರ, ಇದೊಂದು ವಸ್ತು, ಇದನ್ನು ಡಿಸ್ಕ್ರೈಬ್ ಮಾಡ್ಬೋದು, ಒಂದು ವ್ಯಕ್ತಿ ಡಿಸ್ಕ್ರೈಬ್ ಮಾಡ್ಬೋದು. ಇದನ್ನ ಯಾವ ಥರ ಡಿಸ್ಕ್ರೈಬ್ ಮಾಡ್ಬೋದು ಹೇಳ್ತೀನಿ. ಫಸ್ಟ್ ಒಂದು ಇದು ಯಾವ ಸೈಜ್ನಲ್ಲಿದೆ, ಇದು ಎಷ್ಟು ಇಂಚ್ ಉದ್ದಿದೆ, ಎಷ್ಟು ಇಂಚ ಅಗಲ ಅದನ್ನು ಹೇಳ್ಬೋದು. ಆಮೇಲೆ ಇದು ಯಾವ ಶೇಪ್ ಅಂದರೆ ಚೌಕಾಕಾರದ ಶೇಪ್ದೊಳಗೆ ಇದೆ ಅದನ್ನು ಹೇಳ್ಬೋದು. ಈಗ ಕಲರ್ ಇದೆ, ಕೆಂಪು ಕಲರ್ ಐತಲ್ಲ, ಕಲರ್ ಹೇಳ್ತೈತಿ. ಆಮೇಲೆ ಟೆಕ್ಸ್ಚರ್ ಅಂದರೆ ಇದಕ್ಕೆ ಒಂದು ಡಿಸೈನ್ ಇದೆ, ಅದು ಟೆಕ್ಸ್ಚರ್ ಹೇಳ್ತೈತಿ. ಆಮೇಲೆ ಇದಕ್ಕೆ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಅಂದರೆ ಏನು? ನಾವೇನು ನೋಡ್ತೀವಿ, ಪೇಪರ್ ದಪ್ಪಗೈತೋ ಇಲ್ಲೋ, ಆಮೇಲೆ ಕವರ್ ಫಿಕ್ಸ್ ಆಗೈತಿ ಇಲ್ಲೋ, ಇದ್ರ ಕ್ವಾಲಿಟಿ ಚೆಕ್ ಮಾಡ್ತೀವಿ, ಅದನ್ನು ಹೇಳ್ತೈತಿ. ಆಮೇಲೆ ಕ್ವಾಂಟಿಟಿ ಅಂದರೆ ಇದು ಒಂದೇ ನಂಬರ್ ಇದೆ, ಇದಕ್ಕೆ ಇನ್ನೊಂದು ಹಾಕಿದ್ರೆ ಇದ್ರ ಕ್ವಾಂಟಿಟಿ 2. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಈ ಲೆಸನ್ನ ಡೀಟೇಲ್ ಆಗಿ ಕಲ್ಬೋದು. ಡಿಸ್ಕ್ರೈಬಿಂಗ್ ವರ್ಡ್ಸ್ ವಿವರಿಸುವ ಶಬ್ದಗಳು ಅಥವಾ ವರ್ಣಿಸುವ ಶಬ್ದಗಳು. ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳಿಗೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಶಬ್ದ ಇದೆ, ಅದು ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳು. Hello, welcome to the lesson Describing Words. I am excited to have you here. Let's begin, shall we? Click on Begin Lesson to start the lesson. ಡಿಸ್ಕ್ರೈಬಿಂಗ್ ವರ್ಡ್ಸ್ ವಿಶೇಷಣಗಳು ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪಾಠ ಆರಂಭಿಸಲು ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, we will learn how describing words add more information to naming words. Use of describing words related to size, shape, texture, color, quantity, and quality in sentences. ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಈ ಪಾಠದಲ್ಲಿ ನಾವು ಕಲಿಯುವುದು 2 ವಿಷಯಗಳನ್ನು. ಮೊದಲನೇದು ಹೌ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆ್ಯಡ್ ಮೋರ್ ಇನ್ಫಾರ್ಮೇಷನ್ ಟು ನೇಮಿಂಗ್ ವರ್ಡ್ಸ್. ವಿಶೇಷಣಗಳು ಹೇಗೆ ನಾಮಪದಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತವೆ. ಎರಡನೆಯದು ಯೂಸ್ ಆಫ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ರಿಲೇಟೆಡ್ ಟು ಸೈಜ್, ಶೇಪ್, ಟೆಕ್ಸ್ಚರ್, ಕಲರ್, ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಇನ್ ಸೆಂಟೆನ್ಸಸ್ ಅಂದರೆ ವಸ್ತುಗಳ ಆಕಾರ, ಗಾತ್ರ, ಬಣ್ಣ, ವಿನ್ಯಾಸ, ಗುಣಮಟ್ಟ, ಪ್ರಮಾಣ ಇವುಗಳನ್ನು ವಿವರಿಸುವ ಶಬ್ದಗಳನ್ನು ವಾಕ್ಯದಲ್ಲಿ ಉಪಯೋಗಿಸುವುದು. ಮುಂದಿನ ಪುಟ ಓದುವುದು. Before we start this lesson, let's understand what you already know about this topic and what you want to learn about this topic. Drag and place the options in the appropriate box. What describing words are? Words to describe size, shape, color. Words to describe texture, quality, quantity. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ.
ಈ ವಿಷಯಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ವಾಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆರ್. ವಿಶೇಷಣಗಳು ಅಂದರೆ ಏನು? ಈ ವಿಷಯದ ಬಗ್ಗೆ ನಮಗೆ ಸ್ವಲ್ಪ ಈಗಾಗಲೇ ತಿಳಿದಿದೆ, ಅದನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವರ್ಡ್ಸ್ ಟು ಡಿಸ್ಕ್ರೈಬ್ ಸೈಜ್, ಶೇಪ್, ಕಲರ್. ಆಕಾರ, ಗಾತ್ರ, ಬಣ್ಣಗಳನ್ನು ವಿವರಿಸುವ ಶಬ್ದಗಳು. ಇದನ್ನು ನಾವು ಇನ್ನು ಮುಂದೆ ವಿವರವಾಗಿ ಕಲಿಯಬೇಕಾಗಿದೆ. ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ವರ್ಡ್ಸ್ ಟು ಡಿಸ್ಕ್ರೈಬ್ ಟೆಕ್ಸ್ಚರ್, ಕ್ವಾಲಿಟಿ, ಕ್ವಾಂಟಿಟಿ. ಅಂದರೆ ವಿನ್ಯಾಸ, ಗುಣಮಟ್ಟ, ಪ್ರಮಾಣ ಇವುಗಳನ್ನು ವಿವರಿಸುವ ಶಬ್ದಗಳು. ಈ ವಿಷಯವನ್ನು ಇನ್ನು ಮುಂದೆ ನಾವು ವಿವರವಾಗಿ ಕಲಿಯಬೇಕಾಗಿದೆ. ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಟ್ಟು ಆಯ್ಕೆಗಳನ್ನು ಸಬ್ಮಿಟ್ ಅಂದರೆ ಸಲ್ಲಿಸುವುದು. Very good. Sharing what you know and what you want to learn will help you improve your own learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ ಓದುವುದು. Raj has recently joined a furniture factory as a manufacturing executive. ರಾಜ್ ಇವನು ಸದ್ಯದಲ್ಲಿ ಪೀಠೋಪಕರಣ ಕಾರ್ಖಾನೆಯಲ್ಲಿ ಉತ್ಪಾದನಾ ಕಾರ್ಯನಿರ್ವಾಹಕನಾಗಿ ಸೇರಿಕೊಂಡಿದ್ದಾನೆ. He regularly works with other workers to manufacture furniture. ಪೀಠೋಪಕರಣ ತಯಾರಿಸುವಾಗ ಅವನು ಕಾರ್ಮಿಕರೊಂದಿಗೆ ಸತತವಾಗಿ ಕೆಲಸ ಮಾಡುತ್ತಾನೆ. His supervisor Deepa sees Raj working without his safety equipment. ಅವನ ಮೇಲ್ವಿಚಾರಕಿ ದೀಪಾ ಅವನು ಸುರಕ್ಷಾ ಉಪಕರಣಗಳಿಲ್ಲದೆ ಕೆಲಸ ಮಾಡುತ್ತಿರುವುದನ್ನು ನೋಡುತ್ತಾಳೆ. She is worried. Click on Deepa to know what she said. ಅವಳು ಚಿಂತಿತಳಾಗಿ ರಾಜನಿಗೆ ಏನು ಹೇಳುತ್ತಾಳೆ ನೋಡಲು ದೀಪಾ ಇವಳ ಚಿತ್ರವನ್ನು ಆಯ್ಕೆ ಮಾಡುವುದು ಮತ್ತು ಅವರ ಸಂಭಾಷಣೆಯನ್ನು ಕೇಳುವುದು. Hi Raj, please wear your yellow gloves and hard hat. You need to be careful and follow the safety protocols. Sure, Deepa. Thank you for the reminder. How is everything going? Everything is fine. Let me show you around. This area is really hot and dry today. Yes, it is also noisy as many new people have joined us. Who is the new person in your team? That is Shivam, the person wearing red glasses. He is a friendly person. That is good. Now, let me show you the warehouse. These are round tables. Wow, these are really big. Yes, we also made 10 chairs. Raj and Deepa continue checking the furniture. ದೀಪಾ ರಾಜನಿಗೆ ಯೆಲ್ಲೋ ಗ್ಲೌಸ್ ಮತ್ತು ಹೆಲ್ಮೆಟ್ ಹಾಕಿಕೊಳ್ಳಲು ಹೇಳುತ್ತಾಳೆ. ಅದೇ ರೀತಿ ಸುರಕ್ಷಾ ಕ್ರಮಬದ್ಧತೆಯನ್ನು ಪಾಲಿಸಲು ಹೇಳುತ್ತಾಳೆ. ಅದಕ್ಕೆ ರಾಜ್ ಸಮ್ಮತಿ ಕೊಡುತ್ತಾನೆ. ಅವರಿಬ್ಬರು ಕಾರ್ಖಾನೆಯಲ್ಲಿ ಏನೆಲ್ಲ ನಡೆದಿದೆ ನೋಡುತ್ತಾರೆ ಮತ್ತು ಪೀಠೋಪಕರಣಗಳನ್ನು ತಪಾಸಣೆ ಮಾಡುತ್ತಾರೆ. ಮುಂದಿನ ಪುಟ ಓದುವುದು. Don't you think Raj described his surroundings really well? Let's recall. He is a friendly person. These are round tables. We also made 10 chairs. ಡೋಂಟ್ ಯು ಥಿಂಕ್ ರಾಜ್ ಡಿಸ್ಕ್ರೈಬ್ಡ್ ಹೀಸ್ ಸರೌಂಡಿಂಗ್ಸ್ ರಿಯಲಿ ವೆಲ್. ಅಂದರೆ ರಾಜ್ ತನ್ನ ಸುತ್ತಮುತ್ತ ಇರುವುದನ್ನು ಸರಿಯಾಗಿ ವಿವರಿಸಿದ್ದಾನೆಯೇ ಜ್ಞಾಪಿಸಿಕೊಳ್ಳೋಣ. ಹಿ ಈಸ್ ಅ ಫ್ರೆಂಡ್ಲಿ ಪರ್ಸನ್. ಅವನು ಸ್ನೇಹಭರಿತ ವ್ಯಕ್ತಿ. ದೀಸ್ ಆರ್ ರೌಂಡ್ ಟೇಬಲ್ಸ್. ಇವು ವೃತ್ತಾಕಾರದ ಟೇಬಲ್ಗಳು. ವಿ ಆಲ್ಸೋ ಮೇಡ್ 10 ಚೇರ್ಸ್. ನಾವು 10 ಕುರ್ಚಿಗಳನ್ನು ಕೂಡ ಮಾಡಿದೆವು. The words such as friendly, round, 10 are called describing words or adjectives. Describing words give more information about naming words or pronouns. They help make the communication more clear and detailed. ಫ್ರೆಂಡ್ಲಿ ಅಂದರೆ ಸ್ನೇಹಭರಿತ, ರೌಂಡ್ ಅಂದರೆ ವೃತ್ತಾಕಾರ, 10 ಇಂತಹ ಶಬ್ದಗಳನ್ನು ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ
ಆಡ್ಜೆಕ್ಟಿವ್ ಎಂದು ಕರೆಯುತ್ತೇವೆ. ಆಡ್ಜೆಕ್ಟಿವ್ ಅಂದರೆ ವಿಶೇಷಣಗಳು. ಡಿಸ್ಕ್ರೈಬಿಂಗ್ ವರ್ಡ್ಸ್ ಗಿವ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್ ಆರ್ ಪ್ರೊನೌನ್ಸ್. ವಿಶೇಷಣಗಳು ನಾಮಪದ ಮತ್ತು ಸರ್ವನಾಮಪದಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತವೆ. ದೇ ಹೆಲ್ಪ್ ಮೇಕ್ ದ ಕಮ್ಯುನಿಕೇಷನ್ ಮೋರ್ ಕ್ಲಿಯರ್ ಆ್ಯಂಡ್ ಡಿಟೇಲ್ಡ್. ವಿಶೇಷಣಗಳು ಸಂಭಾಷಣೆಯನ್ನು ಹೆಚ್ಚು ಸ್ಪಷ್ಟ ಮತ್ತು ವಿವರವಾಗಿ ಮಾಡಲು ಸಹಾಯಕವಾಗಿವೆ. ಮುಂದಿನ ಪುಟ ಓದುವುದು. Describing words add information like size, shape, color, texture or feel, temperature, quantity, and quality to naming words. Here are some examples of describing words. ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ಇಲ್ಲಿ ಕೆಲವು ವಿಶೇಷಣಗಳ ಉದಾಹರಣೆಗಳಿವೆ. ಕೆಟಗರಿ ಅಂದರೆ ವರ್ಗ. ಎಕ್ಸಾಂಪಲ್ಸ್ ಆಫ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದರೆ ವಿಶೇಷಣಗಳ ಉದಾಹರಣೆಗಳು. ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳನ್ನು ವರ್ಗೀಕರಿಸಿ ಎಡಗಡೆ ಬಾಕ್ಸ್ನಲ್ಲಿ ತೋರಿಸಲಾಗಿದೆ ಮತ್ತು ಉದಾಹರಣೆಗಳನ್ನು ಬಲಗಡೆ ತೋರಿಸಲಾಗಿದೆ. ಕೆಟಗರಿ ಸೈಜ್, ಇದು ವಸ್ತುಗಳ ಗಾತ್ರದ ಬಗ್ಗೆ ವಿವರಣೆ ಕೊಡುತ್ತದೆ. ಸ್ಮಾಲ್ ಸಣ್ಣ, ಬಿಗ್ ದೊಡ್ಡ, ಶಾರ್ಟ್ ಗಿಡ್ಡ, ಲಾಂಗ್ ಉದ್ದ, ವೈಡ್ ಅಂದರೆ ಅಗಲ. ಶೇಪ್ ವಸ್ತುಗಳ ಆಕಾರದ ಬಗ್ಗೆ ವಿವರಣೆ ಕೊಡುತ್ತದೆ. ರೌಂಡ್ ವೃತ್ತಾಕಾರ, ಓವಲ್ ಅಂಡಾಕಾರ, ಸ್ಕ್ವೇರ್ ಚೌಕ, ಫ್ಲ್ಯಾಟ್ ಚಪ್ಪಟೆ. ಕಲರ್ ವಸ್ತುಗಳ ಬಣ್ಣವನ್ನು ವಿವರಿಸುತ್ತವೆ. ಬ್ಲೂ ಅಂದರೆ ನೀಲಿ, ಗ್ರೀನ್ ಹಸಿರು, ರೆಡ್ ಕೆಂಪು, ವೈಟ್ ಬಿಳಿ, ಬ್ಲ್ಯಾಕ್ ಕರಿ. ಟೆಕ್ಸ್ಚರ್ ಆರ್ ಫೀಲ್ ವಸ್ತುಗಳ ವಿನ್ಯಾಸ ಮತ್ತು ಭಾವನೆಗಳ ಬಗ್ಗೆ ವರ್ಣಿಸುತ್ತವೆ. ಸ್ಮೂತ್ ನಯವಾದ, ರಫ್ ಒರಟು, ಸಾಫ್ಟ್ ಅಂದರೆ ಮೃದು, ಹಾರ್ಡ್ ಅಂದರೆ ಕಠಿಣ. ಟೆಂಪ್ರೇಚರ್ ವಸ್ತುಗಳ ತಾಪಮಾನದ ಬಗ್ಗೆ ವಿವರಿಸುತ್ತದೆ. ಹಾಟ್ ಅಂದರೆ ಬಿಸಿ, ಕೋಲ್ಡ್ ತಂಪು, ಹ್ಯೂಮಿಡ್ ಅಂದರೆ ತೇವವಾದ ಅಥವಾ ಒದ್ದೆಯಾದ. ಕ್ವಾಂಟಿಟಿ ವಸ್ತುಗಳ ಪ್ರಮಾಣದ ಬಗ್ಗೆ ವಿವರಿಸುತ್ತದೆ. ಸಮ್ ಅಂದರೆ ಕೆಲವು, ಮೆನಿ ಅಂದರೆ ಹಲವು, ಫ್ಯೂ ಸ್ವಲ್ಪ, ಟು ಎರಡು, ಫಸ್ಟ್ ಅಂದರೆ ಮೊದಲು. ಕ್ವಾಲಿಟಿ ಅಂದರೆ ವಸ್ತುಗಳ ಗುಣಮಟ್ಟವನ್ನು ವಿವರಿಸುತ್ತವೆ. ಹಾರ್ಡ್ ವರ್ಕಿಂಗ್ ಅಂದರೆ ಶ್ರಮ ವಹಿಸುವುದು. ಯಂಗ್ ಅಂದರೆ ಯುವ, ಬ್ರೈಟ್ ಅಂದರೆ ಪ್ರಕಾಶಮಾನ, ಲೌಡ್ ಅಂದರೆ ಜೋರಾಗಿ. ಮುಂದಿನ ಪುಟ ಓದುವುದು. Based on what you learned, answer the following questions. Click the begin button to start. ಆಕ್ಟಿವಿಟಿ ಟೈಮ್. ಈಗ ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್ಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಪ್ರಶ್ನೆಗಳನ್ನು ಓದಲು ಬಿಗಿನ್ ಆಯ್ಕೆ ಮಾಡುವುದು. Fill in the blanks with the correct describing word. The clothes are dash, dry, wet. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಡಿಸ್ಕ್ರೈಬಿಂಗ್ ವರ್ಡ್. ಸರಿಯಾದ ವಿಶೇಷಣ ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬುವುದು. ದ ಕ್ಲೋತ್ಸ್ ಆರ್ ಡ್ಯಾಶ್, ಡ್ರೈ ಆರ್ ವೆಟ್. ಡ್ರೈ ಅಂದರೆ ಒಣಗಿದ, ವೆಟ್ ಅಂದರೆ ಹಸಿಯಾದ. ಚಿತ್ರದಲ್ಲಿ ಬಟ್ಟೆ ಒದ್ದೆಯಾಗಿರುವುದು ಕಾಣಿಸುತ್ತದೆ. ವೆಟ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct answer is the clothes are wet. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Fill in the blanks with the correct describing word. The red toolbox is very dash, small, heavy. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಡಿಸ್ಕ್ರೈಬಿಂಗ್ ವರ್ಡ್. ಸರಿಯಾದ ವಿಶೇಷಣ ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬುವುದು. ದ ರೆಡ್ ಟೂಲ್ ಬಾಕ್ಸ್ ಈಸ್ ವೆರಿ ಡ್ಯಾಶ್ ಡ್ಯಾಶ್, ಸ್ಮಾಲ್ ಆರ್ ಹೆವಿ. ಸ್ಮಾಲ್ ಅಂದರೆ ಚಿಕ್ಕದು, ಹೆವಿ ಅಂದರೆ ಭಾರಿ. ಚಿತ್ರದಲ್ಲಿ ಸಲಕರಣೆಗಳ ಬಾಕ್ಸ್ ಭಾರಿಯಾಗಿದೆ. ಹೆವಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು.
You are right. The correct answer is the red toolbox is very heavy. ಸರಿಯಾದ ಉತ್ತರ. Fill in the blanks with the correct describing word. The wheels of the cycle are triangular, circular, oval. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಡಿಸ್ಕ್ರೈಬಿಂಗ್ ವರ್ಡ್. ಸರಿಯಾದ ವಿಶೇಷಣ ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬುವುದು. ದ ವೀಲ್ಸ್ ಆಫ್ ಸೈಕಲ್ ಆರ್ ಡ್ಯಾಶ್ ಡ್ಯಾಶ್ ಟ್ರ್ಯಾಂಗ್ಯುಲರ್, ಸರ್ಕ್ಯುಲರ್ ಆರ್ ಓವಲ್. ಟ್ರ್ಯಾಂಗ್ಯುಲರ್ ಅಂದರೆ ತ್ರಿಕೋನಾಕಾರ, ಸರ್ಕ್ಯುಲರ್ ಅಂದರೆ ವೃತ್ತಾಕಾರ, ಓವಲ್ ಅಂದರೆ ಅಂಡಾಕಾರ. ಸೈಕಲ್ ಗಾಲಿಗಳು ವೃತ್ತಾಕಾರದ್ದಾಗಿವೆ. ಸರ್ಕ್ಯುಲರ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct answer is the wheels of the cycle are circular. ಮುಂದಿನ ಪುಟ ಓದುವುದು. Did you know some describing words can also be paired as opposites? An opposite is something which is totally different or reverse of something else. Light and dark can be considered as opposites as the reverse of light is dark. Click next to check your understanding of opposites. ಡಿಡ್ ಯು ನೋ? ನಿಮಗೆ ಗೊತ್ತಾ? ಸಮ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಕ್ಯಾನ್ ಆಲ್ಸೋ ಬಿ ಪೇರ್ಡ್ ಆಸ್ ಅಪೋಸಿಟ್ಸ್. ಅಂದರೆ ಕೆಲವು ವಿಶೇಷಣಗಳನ್ನು ವಿರುದ್ಧ ಶಬ್ದಗಳನ್ನಾಗಿ ಜೋಡಿಸಬಹುದು. ಆ್ಯನ್ ಅಪೋಸಿಟ್ ಈಸ್ ಸಮಥಿಂಗ್ ವಿಚ್ ಈಸ್ ಟೋಟಲಿ ಡಿಫ್ರೆಂಟ್ ಆರ್ ರಿವರ್ಸ್ ಆಫ್ ಸಮಥಿಂಗ್ ಎಲ್ಸ್. ಒಂದು ಶಬ್ದದ ವಿರುದ್ಧ ಶಬ್ದವು ಅದಕ್ಕೆ ವಿರುದ್ಧ ಅರ್ಥವನ್ನು ಕೊಡುತ್ತದೆ. Light and dark can be considered as opposites as the reverse of light is dark. ಬೆಳಕು ಮತ್ತು ಕತ್ತಲೆ ಈ ಶಬ್ದಗಳು ಒಂದಕ್ಕೊಂದು ವಿರುದ್ಧಾರ್ಥಕ ಶಬ್ದಗಳಾಗಿವೆ ಮತ್ತು ಈ ಎರಡು ಶಬ್ದಗಳು ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದರೆ ವಿಶೇಷಣಗಳು ಕೂಡ ಆಗಿರುತ್ತವೆ. ಮುಂದಿನ ಪುಟ ಓದುವುದು. Match the describing words on the left with their opposites on the right. Match the describing words on the left with their opposites on the right. Hot ಈ ಶಬ್ದದ ವಿರುದ್ಧಾರ್ಥಕ ಶಬ್ದ ಕೋಲ್ಡ್. ಸ್ಲೋ ಈ ಶಬ್ದದ ವಿರುದ್ಧಾರ್ಥಕ ಶಬ್ದ ಫಾಸ್ಟ್. ಕ್ಲೀನ್ opposite word dirty. Closed opposite word open. ಉತ್ತರಗಳನ್ನು ಸಲ್ಲಿಸುವುದು. You are right. The correct pairs of opposites are hot, cold, slow, fast, clean, dirty, closed, open. ಸರಿಯಾದ ಉತ್ತರ. ಮುಂದಿನ ಪುಟದಲ್ಲಿ ಮತ್ತೆ ರಾಜ್ ಮತ್ತು ದೀಪಾ ಇವರ ಸಂಭಾಷಣೆಯನ್ನು ನೋಡುವುದು. Let's go back to our story of Raj and Deepa. Deepa wants to know if Raj needs any help to do his work well. ರಾಜ್ ಮತ್ತು ದೀಪಾ ಮತ್ತೆ ಭೇಟಿಯಾಗುತ್ತಾರೆ. ದೀಪಾ ವಾಂಟ್ಸ್ ಟು ನೋ ಇಫ್ ರಾಜ್ ನೀಡ್ಸ್ ಎನಿ ಹೆಲ್ಪ್ ಟು ಡೂ ಹೀಸ್ ವರ್ಕ್ ವೆಲ್. ದೀಪಾ ಇವಳು ರಾಜನು ಕಾರ್ಖಾನೆಯ ಕೆಲಸವನ್ನು ಸರಿಯಾಗಿ ನಡೆಸಿಕೊಂಡು ಹೋಗಲು ಏನಾದರೂ ಸಹಾಯ ಬೇಕಿರುವುದನ್ನು ತಿಳಿದುಕೊಳ್ಳುತ್ತಾಳೆ. Help Raj explain his requirements with the correct describing word. The factory floor is dash. We must get it repaired. Broken, smooth. ಈಗ ನಾವು ಕೂಡ ರಾಜನಿಗೆ ಕಾರ್ಖಾನೆಯ ಬೇಡಿಕೆಗಳನ್ನು ವಿವರಿಸಲು ಬೇಕಾದ ಸರಿಯಾದ ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳೊಂದಿಗೆ ಸಹಾಯ ಮಾಡುವುದು. ದ ಫ್ಯಾಕ್ಟ್ರಿ ಫ್ಲೋರ್ ಈಸ್ ಡ್ಯಾಶ್ ಡ್ಯಾಶ್. ವಿ ಮಸ್ಟ್ ಗೆಟ್ ಇಟ್ ರಿಪೇರ್ಡ್. ಬ್ರೋಕನ್ ಆರ್ ಸ್ಮೂತ್. ಬ್ರೋಕನ್ ಮತ್ತು ಸ್ಮೂತ್ ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳು. ಬ್ರೋಕನ್ ಅಂದರೆ ಒಡೆದಿರುವ, ಸ್ಮೂತ್ ಅಂದರೆ ನುಣುಪಾದ. ಚಿತ್ರದಲ್ಲಿ ಫ್ಲೋರ್ ಅಂದರೆ ನೆಲ ಒಡೆದಿದೆ. ಬ್ರೋಕನ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು.
You are right. The correct answer is the factory floor is broken. We must get it repaired. ಮುಂದಿನ ಪುಟ ಓದುವುದು. We need 10 dash safety jackets. Reflective, electrical, ರಿಫ್ಲೆಕ್ಟಿವ್ ಆರ್ ಹೈ ವಿಸಿಬಿಲಿಟಿ. ಇವು ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳು. ರಿಫ್ಲೆಕ್ಟಿವ್ ಅಂದರೆ ಪ್ರತಿಫಲಿಸು, ಹೈ ವಿಸಿಬಿಲಿಟಿ ಅಂದರೆ ಸ್ಪಷ್ಟವಾಗಿ ಕಾಣುವ, ಇಲೆಕ್ಟ್ರಿಕಲ್ ಇದು ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಲ್ಲ. ಸೇಫ್ಟಿ ಜಾಕೆಟ್ಗಳು ರಿಫ್ಲೆಕ್ಟಿವ್ ಆಗಿರುತ್ತವೆ. ರಿಫ್ಲೆಕ್ಟಿವ್ ಆರ್ ಹೈ ವಿಸಿಬಿಲಿಟಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct answer is we need 10 reflective safety jackets. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡುವುದು. The message on the dash warning signboard is missing. Red, yellow. ರೆಡ್ ಕೆಂಪು, ಯೆಲ್ಲೋ ಹಳದಿ. ಇವು ವಸ್ತುಗಳ ಬಣ್ಣವನ್ನು ಹೇಳುವ ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳು. ಚಿತ್ರದಲ್ಲಿ ಹಳದಿ ಬಣ್ಣದ ಚಿಹ್ನೆ ಇದೆ. ಯೆಲ್ಲೋ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct answer is the message on the yellow warning signboard is missing. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. The new machinery is too dash. We need more room space to operate it. Small, big. ಸ್ಮಾಲ್ ಅಂದರೆ ಸಣ್ಣ, ಬಿಗ್ ಅಂದರೆ ದೊಡ್ಡ. ವಸ್ತುಗಳ ಗಾತ್ರವನ್ನು ಹೇಳುವ ಡಿಸ್ಕ್ರೈಬಿಂಗ್ ವರ್ಡ್ಸ್. ಚಿತ್ರದಲ್ಲಿ ದೊಡ್ಡ ಮಷಿನರಿ ಇದೆ. ಬಿಗ್ ಆಯ್ಕೆ ಮಾಡಿ. ದ ನ್ಯೂ ಮಷಿನರಿ ಈಸ್ ಟು ಬಿಗ್. ವಿ ನೀಡ್ ಮೋರ್ ರೂಮ್ ಸ್ಪೇಸ್ ಟು ಆಪರೇಟ್ ಇಟ್ ಎಂದು ವಾಕ್ಯವನ್ನು ಪೂರ್ಣಗೊಳಿಸುವುದು. ಬಿಗ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. The correct answer is the new machinery is too big. We need more room space to operate it. ಮುಂದಿನ ಪುಟ ಓದುವುದು. Here is a task for you. Make a list of 5 objects that you see in your room. Use describing words to describe them. Reflect on how descriptions make it easier to identify them. ಟಾಸ್ಕ್ ಫಾರ್ ಯು. ಈಗ ನಿಮಗೆ ಒಂದು ಕೆಲಸ. ಮೇಕ್ ಅ ಲಿಸ್ಟ್ ಆಫ್ 5 ಆಬ್ಜೆಕ್ಟ್ಸ್ ದ್ಯಾಟ್ ಯು ಸಿ ಇನ್ ಯುವರ್ ರೂಮ್. ನಿಮ್ಮ ಕೋಣೆಯಲ್ಲಿ ಇರುವ 5 ವಸ್ತುಗಳನ್ನು ಪಟ್ಟಿ ಮಾಡಿರಿ. ಯೂಸ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಟು ಡಿಸ್ಕ್ರೈಬ್ ದೆಮ್. ಡಿಸ್ಕ್ರೈಬಿಂಗ್ ವರ್ಡ್ಸ್ಗಳನ್ನು ಉಪಯೋಗಿಸಿ ನಿಮ್ಮ ವಾಕ್ಯದಲ್ಲಿ ಬರೆಯಿರಿ. ರಿಫ್ಲೆಕ್ಟ್ ಆನ್ ಹೌ ಡಿಸ್ಕ್ರಿಪ್ಷನ್ಸ್ ಮೇಕ್ ಇಟ್ ಈಸಿಯರ್ ಟು ಐಡೆಂಟಿಫೈ ದೆಮ್. ವಿವರಿಸುವುದರಿಂದ ವಸ್ತುಗಳನ್ನು ಗುರುತಿಸುವುದು ಹೇಗೆ ಸರಳವಾಗುತ್ತದೆ ತಿಳಿದುಕೊಳ್ಳಿರಿ. Share your examples and reflections on the Quest app community page and ITI social media groups. Share your examples and reflections on the Quest app community page and ITI social media groups. ನೀವು ಬರೆದ ಉದಾಹರಣೆಗಳನ್ನು ಕ್ವೆಸ್ಟ್ ಆ್ಯಪ್ ಮತ್ತು ITI ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದು. ಈಗ ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. What describing words are. Words to describe size, shape, color. Words to describe texture, quality, quantity. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಇಲ್ಲಿಯವರೆಗೆ ನೀವು ಈ ಪಾಠದಲ್ಲಿ ಕಲಿತಿದ್ದನ್ನು ಹಂಚಿಕೊಳ್ಳುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್. ಕೆಳಗಿನ ಆಯ್ಕೆಗಳಲ್ಲಿ ನೀವು ಈ ಪಾಠದಿಂದ ಕಲಿತಿದ್ದನ್ನು ಆಯ್ಕೆ ಮಾಡುವುದು. ಮೊದಲನೇ ಆಯ್ಕೆ ವಾಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆರ್. ವಿಶೇಷಣಗಳು ಅಂದರೆ ಏನು. ವರ್ಡ್ಸ್ ಟು ಡಿಸ್ಕ್ರೈಬ್ ಸೈಜ್, ಶೇಪ್, ಕಲರ್. ಆಕಾರ, ಗಾತ್ರ, ಬಣ್ಣಗಳನ್ನು ವಿವರಿಸುವ ಶಬ್ದಗಳು. ಮುಂದಿನದು ವರ್ಡ್ಸ್ ಟು ಡಿಸ್ಕ್ರೈಬ್ ಟೆಕ್ಸ್ಚರ್, ಕ್ವಾಲಿಟಿ, ಕ್ವಾಂಟಿಟಿ.
ವಿನ್ಯಾಸ, ಗುಣಮಟ್ಟ, ಪ್ರಮಾಣ ಇವುಗಳನ್ನು ವಿವರಿಸುವ ಶಬ್ದಗಳು. ಈ ಪಾಠದಲ್ಲಿ ನಾವು ಈ 3 ವಿಷಯಗಳನ್ನು ಕಲಿತಿದ್ದೇವೆ. ಆಯ್ಕೆ ಮಾಡಿ ಸಬ್ಮಿಟ್ ಸಲ್ಲಿಸುವುದು. Thank you for sharing what you learned from this lesson. ಈ ಪಾಠದಲ್ಲಿ ನೀವು ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. Here is a recap of what you learned in this lesson. Describing words give more information about naming words. They help make the communication more clear and detailed. They add information like size, shape, texture, color, quantity, and quality to naming words. ರೀಕ್ಯಾಪ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆರ್ ಅಡ್ಜೆಕ್ಟಿವ್ಸ್. ವಿವರಿಸುವ ಶಬ್ದಗಳು ಅಥವಾ ವಿಶೇಷಣಗಳು. ಈ ಪಾಠದ ಸಾರಾಂಶ. ಡಿಸ್ಕ್ರೈಬಿಂಗ್ ವರ್ಡ್ಸ್ ಗಿವ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ನೇಮಿಂಗ್ ವರ್ಡ್ಸ್. ದೇ ಹೆಲ್ಪ್ ಮೇಕ್ ದ ಕಮ್ಯುನಿಕೇಷನ್ ಮೋರ್ ಕ್ಲಿಯರ್ ಆ್ಯಂಡ್ ಡೀಟೇಲ್ಡ್. ವಿಶೇಷಣಗಳು ನಾಮಪದಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತವೆ. ಇವು ಸಂಭಾಷಣೆಯನ್ನು ಹೆಚ್ಚು ಸ್ಪಷ್ಟ ಮತ್ತು ವಿವರವಾಗಿ ಮಾಡಲು ಸಹಾಯಕವಾಗಿವೆ. ದೇ ಆ್ಯಡ್ ಇನ್ಫಾರ್ಮೇಷನ್ ಲೈಕ್ size, shape, texture, color, quantity and quality to naming words. ವಿಶೇಷಣಗಳು ನಾಮಪದಗಳಿಗೆ ಆಕಾರ, ಗಾತ್ರ, ವಿನ್ಯಾಸ, ಬಣ್ಣ, ಪ್ರಮಾಣ, ಗುಣಮಟ್ಟ ಇಂತಹ ಮಾಹಿತಿಗಳನ್ನು ಸೇರಿಸುತ್ತವೆ.